ವೀಕ್ಷಕರೇ, ಗೃಹಲಕ್ಷ್ಮಿಯ 27ನೇ ಕಂತಿನ ಹಣದ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಬರೋಬ್ಬರಿ 18 ಜಿಲ್ಲೆಗಳಿಗೆ ಈ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಈ 18 ಜಿಲ್ಲೆಗಳು ನಾನು ಆಲ್ರೆಡಿ ಹೇಳಿರೋ ಹಾಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರಿನಲ್ಲಿರೋ ಅಕ್ಕಪಕ್ಕ ಇರುವಂತಹ ಎಲ್ಲಾ ಜಿಲ್ಲೆಗಳು ಅಂದ್ರೆ ಮಂಡ್ಯ, ಮದ್ದೂರು, ರಾಮನಗರ, ಕೊಪ್ಪಳ ಮತ್ತು ನಾರ್ತ್ ಕರ್ನಾಟಕ ಸೈಡ್ ಹೇಳೋದಾದ್ರೆ ಬೀದರ್, ಬೆಳಗಾವಿ, ಚಿತ್ರದುರ್ಗ, ಕೊಪ್ಪಳ ಮತ್ತು ಮೈಸೂರು ಇಂಥ ಕಡೆ ಎಲ್ಲ ಈಗಾಗಲೇ ಜಮೆ ಆಗಿದೆ. ಸೊ ಇನ್ನ ಹಲವಾರು ಜಿಲ್ಲೆಗಳಿಗೆ ಜಮೆ ಆಗ್ಬೇಕಾಗಿದೆ ಮತ್ತು ಇನ್ನೊಂದು 2-3 ದಿನ ನಾವು ಕಾದ್ರೆ ಎಲ್ಲಾ ಜಿಲ್ಲೆಗಳಿಗೂ ಸುಮಾರು 70-75% ಅಷ್ಟು ಜಮಾ ಆಗುತ್ತೆ. ಸೊ ಇವಾಗಿನವರೆಗೂ ಎಷ್ಟು ಪರ್ಸೆಂಟ್ ಜಮಾ ಆಗಿದೆ ಅಂತ ನಾವು ನೋಡೋದಾದ್ರೆ 50-55% ಅಷ್ಟು ಈಗ ಎಲ್ಲರಿಗೂ ಜಮಾ ಆಗಿದೆ. ಇನ್ನ 40-45% ಅಷ್ಟು ಜನರಿಗೆ ಬಾಕಿ ಇದೆ. ಸೊ ಈ ಒಂದು ಹೆಣ್ಮಕ್ಳಿಗೆ ಆದಷ್ಟು ಬೇಗ ಸರ್ಕಾರದ ಕಡೆಯಿಂದ ಜಮಾ ಆಗುತ್ತೆ. ಯಾಕಂತಂದ್ರೆ 26ನೇ ಕಂತಿನ ಹಣದ ಹಾಗೇನೆ 27ನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ಜಮಾ ಆಗ್ತಾ ಇದೆ. ನಾವು ನೋಡ್ತಾ ಇರ್ಬೋದು. ಯಾಕಂತಂದ್ರೆ ಈಗ ರಿಲೀಸ್ ಆಗಿ ಒಂದು 4-3 ದಿನ ಆಗಿದೆ. ಅಷ್ಟೊತ್ತಿಗೆನೆ 50-55% ಅಷ್ಟು ಮಹಿಳೆಯರಿಗೆ ಈ ಒಂದು 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ. ಸೊ ಇವಾಗ ಇನ್ನ ಒಂದು 2-3 ದಿನ ಬೇಕಾಗುತ್ತೆ. ಮತ್ತು ಪೆನ್ಷನ್ ಹಣದ ಬಗ್ಗೆ ಹೇಳೋದಾದ್ರೆ ಕೆಲವು ಜನರಿಗೆ ಈಗಾಗಲೇ ಫೆಬ್ರವರಿ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿದೆ. ಅದೇ ಇನ್ನ ಸಹ ಪೆನ್ಷನ್ ಹಣ ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ಸೊ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಆಗುತ್ತೆ. ನಾನು ಯಾವಾಗ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಈ ರೀತಿ ಇದೆ. ಇನ್ನ ಯುವ ನಿಧಿ ಬಗ್ಗೆ ಹೇಳೋದಾದ್ರೆ ಇನ್ನ ಸಹ ಸರ್ಕಾರದ ಕಡೆಯಿಂದ ಮಾಹಿತಿ ಇಲ್ಲ. ಸೊ ಯಾವಾಗ ಮಾಹಿತಿ ಬರುತ್ತೆ, DBT ಸ್ಟೇಟಸ್ ಚೆಕ್ ಮಾಡಿದಾಗ ಆದಷ್ಟು ಕೂಡಲೇ ನಾನು ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಇದೇ ರೀತಿಯಾದಂತಹ ಒಂದು ಗೃಹಲಕ್ಷ್ಮಿ ಲೈವ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.